ಸಂದರ್ಭ ಆ ಥರ ಬಂದರೆ, ನಾಮಿನೇಷನ್ ಹಾಕಲೇಬೇಕು ಅಂತಕ್ಕಂಥ ವಾದಗಳು ಬಂದರೆ ಸಮಿತಿನ ಕುತ್ಕೊಳ್ತೀವಿ. ಇನ್ನೊಂದ್ಸರಿ ಅವತ್ತಿನ ದಿನ ಎಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಪೇಪರ್ಸ್ನ ನಾವು ಇದು ಮಾಡಿದ್ದಾರೆ ಅನ್ನೋದಾದರೆ ವರಿಷ್ಠರ ಜೊತೆಗೆ ಚರ್ಚೆ ಆಗದೆ ಅಥವಾ ಮತ್ತೊಂದು ಆಗದೆ, ಯು ಟೇಕ್ ಯುವರ್ ಕಾಲ್, ಡೂ ಎ ಎಲೆಕ್ಷನ್ಸ್ ಅಂತ ಹೇಳಿ ಅವ್ರು ಏನಾದ್ರು ಡೈರೆಕ್ಷನ್ಸ್ ಕೊಟ್ಟರೆ ವಿ ಆರ್ ಗೋಯಿಂಗ್ ಟು ಫೈಲ್ ಅವರ್ ನಾಮಿನೇಷನ್ಸ್. ಬಟ್ ಈಗ ಹರಡಿರುವಂತ ಸುದ್ದಿ ನೀವು ತಳ್ಳಿ ಹಾಕ್ತೀರಾ ಅಂದ್ರೆ ನಿಮ್ಮ ಟೀಮಿಂದ ಯಾರು? 100% ಅದ್ರ ಬಗ್ಗೆ ನಾವು ಯಾರೂ ಚರ್ಚೆನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿ ಆರ್ ನಾಟ್ ಸ್ಪೋಕನ್ ಆನ್ ದಟ್ ಮ್ಯಾಟರ್ ಅಟ್ ಆಲ್. ಅದು ಹೇಗೆ ಅದು ಮಿಸ್ಇಂಟರ್ಪ್ರೆಟ್ ಆಗಿ ರಾಂಗ್ ಮೆಸೇಜ್ ಹೋಗಿದೆಯೋ ಗೊತ್ತಿಲ್ಲ. ಬಟ್ ವಿ ಸ್ಟ್ಯಾಂಡ್ ಬೈ ಅವರ್ ವರ್ಡ್ಸ್. ನಾವೇನು ಮುಂಚೆ ವರಿಷ್ಠರಿಗೆ ತೀರ್ಮಾನವನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವ್ರಿಗೆ ಮನವರಿಕೆ ಮಾಡ್ಕೊತಿದ್ದೀವಿ. ಈ ಥರ ಹಿಂಗೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಸಂಘಟನೆಗೆ ಬಹಳಷ್ಟು ಕೊರತೆಗಳಾಗ್ತವೆ ಅಂತಕ್ಕಂಥ ವಿನಂತಿಯನ್ನು ನಾವೇನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ವಿನಂತಿಯನ್ನು ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಯಾವ ವಿಶ್ವಾಸದ ಮೇಲೆ ನೀವು ಮಾತಾಡ್ತಿದ್ದೀರಿ ಸರ್? ಯಾಕಂದ್ರೆ ಈಗಾಗಲೇ ಯತ್ನಾಳ್ ಇಷ್ಟೊಂದು ಹೋರಾಟ ಮಾಡೋದು ಕೂಡ ಅವ್ರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೂಡ ನೋಟಿಸು ಇಟ್ ಈಸ್ ನಾಟ್ ಫಾರ್ ಪಾಲಿಟಿಕ್ಸ್. ಕೆಲವು ವಿಚಾರವಾಗಿ ಕೊಟ್ಟಿದ್ದಾರೆ, ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಬಿಟ್ಟು ಬಹಳ ದಿನ ಆಗೋಗಿದೆ. ಈಗ ಫಸ್ಟ್ ಒನ್ನಿಗೂ ಕೊಟ್ಟರು, ಅವರೇ ಖುದ್ದಾಗಿ ಹೋಗಿ ಬಂದರು. ಸೆಕೆಂಡ್ ಒನ್ನಿಗೆ ಏನು ಕೊಡಬೇಕಿತ್ತು ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವರಲ್ಲಿದೆ. ಮತ್ತು ಅವ್ರ ಹಿಂದೆ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕಂದರೆ ವಿ ನೋ ಅಟ್ ಟೈಮ್ಸ್ ಏನಾದ್ರು ಒಂದು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಸ್ವಲ್ಪ ಆಡು ಭಾಷೆಯಲ್ಲಿ ಏರ್ಪೇರು ಮಾತನಾಡೋದಾಗಿದ್ರು ಕೂಡ ಅವರ ನಿರ್ಧಾರಗಳೇನಿದ್ದಾವೆ, ಅವರ ಮಾಡಿರ್ತಕ್ಕಂಥ ಸಂಕಲ್ಪ ಏನಿದೆ, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. 101% ಯಾರು ಕೂಡ ವಿಚಲಿತ ಆಗ್ತಕ್ಕಂಥ ಅವಶ್ಯಕತೆಗಳು ಇಲ್ಲ. ಬಿಕಾಸ್ ಇಟ್ಸ್ ಅನ್ ಇಂಟರ್ನಲ್ ಡೆಮೋಕ್ರಸಿ. ಸಿ, ಅಂಟಿಲ್ ದ ಎಲೆಕ್ಷನ್ ಪ್ರೋಸೆಸ್ ಗೆಟ್ಸ್ ಓವರ್, ವಿ ಹ್ಯಾವ್ ಅವರ್ ರೈಟ್ಸ್ ಟು ಸ್ಪೀಕ್ ಟು ಅವರ್ ಲೀಡರ್ಸ್. ನಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ, ನಮ್ಮ ವಾದವನ್ನು ಅವರಿಗೆ ತಿಳಿಸೋದಕ್ಕೆ ಮಾರ್ಗಗಳು ಇವೆಲ್ಲವೂ. ಒಂದೊಂದು ಸರಿ ಕೆಲವರು ಏರ್ ಧ್ವನಿನಲ್ಲಿ ಮಾತಾಡ್ತಾರೆ, ಕೆಲವರು ಒಂದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಸೂಕ್ಷ್ಮವಾಗಿ ಮಾತನಾಡ್ತಾರೆ, ಕೆಲವರು ಸಮಯದಿಂದ ಮತ್ತೊಂದು ಇರೋರು ಇಲ್ಲ ನಮಗೆ ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡವರು ಕೂಡ ಇದ್ದಾರೆ. ಬದಲಾವಣೆ ಅಂತೂ ಬೇಕೇ ಬೇಕು ಅನ್ನೋರು ಇವತ್ತು 100% ಅಷ್ಟು ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಕೂಡ ಅದ್ರ ಮನವರಿಕೆ ಆಗಿದೆ. ಅವ್ರ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಬಿಜೆಪಿ ಪಕ್ಷದ ಪರವಾಗಿ ಸಂಘದ ಕಡೆಯಿಂದ ಮತ್ತೊಂದು ಕಡೆಯಿಂದ ಎಲ್ಲ ಕಡೆಯಿಂದನೂ ಕೂಡ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮಗೆ ಮಾರ್ಗದರ್ಶನ ಮಾಡಿ. ಮತ್ತು ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ. ನಾವು ಯಾರೇ ಕೂಡ ಯಾವುದೇ ಪೊಲಿಟಿಕಲ್ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಇಚ್ಛೆನೂ ಕೂಡ ನಮ್ಗೆ ಯಾರೂ ಇಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಿಕ್ ಆನ್ ವಿತ್ ಬಿಜೆಪಿ ವೆರಿ ಫಾರ್ಮಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.